ನಾವೆಲ್ಲರೂ ಸಹ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರುವಂತಹ ಉಪಾಸನೆ. ಗುರುಗಳೇ, ಹಾಗಾದರೆ ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಎಷ್ಟು ಗಂಟೆ ಮಾಡಬೇಕು? ಹೆಂಗೆ ಶಕ್ತಿ ಅನುಸಾರವಾಗಿರುತ್ತೋ ಆ ರೀತಿಯ ಮುಖವಾಡನ ಇಡ್ಬೋದು. ನಮ್ಗೆ ಅಷ್ಟು ಶಕ್ತಿನೇ ಇಲ್ವಲ್ಲ ಗುರುಗಳೇ ಅಂತ ಅಂದರೆ ಬೇಕಾದ್ರೆ ತೆಂಗಿನಕಾಯಿಗೆ, ಆಗಿನ ಕಾಲದಲ್ಲಿ ನಾವು ಹಾಗೆ ಮಾಡ್ತಿದ್ದು, ತೆಂಗಿನಕಾಯಿಗೆ ಅರ್ಶಿಣದಿಂದ ನಾವು ಮೂಗು, ಕಣ್ಣು, ಬಾಯಿ ಇದನ್ನೆಲ್ಲ ದೀಪ ಹಚ್ಚಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದ. ದೇವಿಯಲ್ಲಿ ನಾವು ನೀರನ್ನು ತುಂಬ್ತೀವಲ್ಲ, ಒಬ್ಬ ಮನುಷ್ಯನ ದೇಹದಲ್ಲಿರುವಂತಹ ಜೀವಾಂಶ ಅಂತ, ಅದಕ್ಕೋಸ್ಕರವಾಗಿ ಮನುಷ್ಯನ ದೇಹದಲ್ಲಿರುವಂತಹ ಒಂದು ಕರುಳು, ಒಂದು ಜಠರ, ಒಂದು ಆ ಹೃದಯ, ಹಿಂಗೆಲ್ಲ ಅಂತೆಲ್ಲ ಆ ಸ್ಪಾಟ್ಸ್ಗೋಸ್ಕರವಾಗಿ ಆಗುವಂಥದ್ದು ದ್ರಾಕ್ಷಿ. ಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಿದ್ದೇನೆ, ಯಾವುದೇ ತೊಂದರೆ ತಾಪತ್ರಗಳಾಗ್ದಂಗೆ ನಮಗೆ ಕಾಪಾಡಪ್ಪ ಅಂತ ವಕ್ರತುಂಡ ಮಹಾಕಾಯ, ಗಂಧಕಡ್ಡಿ ಬೆಳಗುವಂಥದ್ದು, ದೀಪ, ನೈವೇದ್ಯ ಇದೆಲ್ಲವನ್ನು ಮಾಡಿ ಮುಗಿಸಿ ಅನಂತರದಲ್ಲಿ ಮಹಾಲಕ್ಷ್ಮಿಗೆ ಕತೆ ಬರುತ್ತೆ. ಕಥೆಯನ್ನು ಶ್ರವಣವನ್ನು ನೀವೆಲ್ಲರೂ ಸಹ ಮಾಡಬೇಕು. ನಾನು ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳ್ತೀನಿ. ಪತಿಯನ್ನು ಅಂದರೆ ಶಿವನನ್ನು ಪ್ರಶ್ನೆ ಮಾಡ್ತಾಳೆ. ಪರಮೇಶ್ವರ ಹೇಳ್ತಾನೆ, ದೇವಿ, ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತವನ್ನೆನಿಸಿ ಸಕಲ ಸಂಪತ್ತನ್ನು ಶೀಘ್ರವಾಗಿಯೇ ದಯಪಾಲಿಸುವಂತಹ ವರಮಹಾಲಕ್ಷ್ಮಿ ಎಂಬ ವ್ರತವನ್ನು ಇದನ್ನು ಎಂದೂ ಸಹ ಯಾವ ಹೆಣ್ಣು ಮಕ್ಕಳನ್ನು ಸಹ ಗದರಿಸಿ ಅವಾಚ್ಯ ಶಬ್ದಗಳಿಂದ ಮಾತನಾಡಬಾರ್ದು. ಏನಕ್ಕೆ ಅಂತಂದರೆ ಆ ದೇವಿ ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ನನ್ನ ಮಗಳ ರೂಪದಲ್ಲಿ ಬರ್ಬೋದು, ತಾಯಿ ರೂಪದಲ್ಲಿ ಬರ್ಬೋದು, ಸ್ನೇಹಿತ ರೂಪದಲ್ಲಿ ಬರ್ಬೋದು. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವತ್ರ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ವೀಕ್ಷಕ ಬಂಧುಗಳಲ್ಲಿ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಸಹ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ದೊರಕಲಿ ಅಂತ ಕೇಳ್ಕೊಳ್ತಾ, ಈ ಶ್ರಾವಣ ಮಾಸದ 21ನೇ ತಾರೀಕು ನವಮಿ ಅನುರಾಧ ನಕ್ಷತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವಂಥದ್ದು ನೋಡಿ. ನವಮಿ ತಿಥಿ, ಅನುರಾಧ ನಕ್ಷತ್ರ ಎರಡೂ ಸಹ ಅತ್ಯಂತ ಫಲಪ್ರದವಾದಂಥ ತಿಥಿ ಮತ್ತು ವಾರ ಮತ್ತು ನಕ್ಷತ್ರ ಮತ್ತು ಯೋಗ ಕರಣ ಇಷ್ಟು ಒಟ್ಟಾಗಿ ಅತ್ಯಂತ ಶಿವಪ್ರದವಾಗಿ ಬಂದಿರುವಂಥದ್ದು ವರಮಹಾಲಕ್ಷ್ಮಿಗೆ. ಕೆಲವು ಬಾರಿ ವರಮಹಾಲಕ್ಷ್ಮಿ ಬೇರೆ ಬೇರೆ ನಕ್ಷತ್ರಗಳಲ್ಲಿ ಬಂದ್ಬಿಡುತ್ತೆ. ನಾವು ನೋಡಿದ್ದೀವಿ, ಕೃತಿಕಾ ನಕ್ಷತ್ರ ಬರುತ್ತೆ, ವಿಶಾಖ ನಕ್ಷತ್ರ ಬಂದಿರುತ್ತೆ. ಆದರೆ ಈ ವರ್ಷ ಬಂದಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ತುಂಬ ಫಲಪ್ರದವಾಗಿ ಬಂದಿದೆ. ಅಂದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಫಲಿಸುವಂತಹ ಅತ್ಯಂತ ಯೋಗಮಯವಾಗಿ ಯೋಗಕರವಾಗಿ ಬಂದಿರುವಂತಹ ಒಂದು ವರಮಹಾಲಕ್ಷ್ಮಿ ಹಬ್ಬ ನಾವೆಲ್ಲರೂ ಸಹ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರುವಂತಹ ಉಪಾಸನೆ. ಎಲ್ಲರೂ ಸಹ ಮಾಡ್ತೇವೆ. ಗುರುಗಳೇ, ಹಾಗಾದರೆ ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಎಷ್ಟು ಗಂಟೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅಂದರೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಕ್ಕೆ ಬೆಳಗಿನ ಜಾವದ 4 ಗಂಟೆಯಿಂದಲೂ ಸಹ ಮಧ್ಯಾಹ್ನ ಆಲ್ಮೋಸ್ಟ್ ಬೆಳಗ್ಗೆ 10:30 ತನಕನೂ ಸಹ ಅವಕಾಶಗಳಿದೆ. 10:30ಯಿಂದ 12 ಗಂಟೆಗೆ ರಾಹುಕಾಲ ಇರೋದ್ರಿಂದ ಅಲ್ಲಿ ಸ್ಥಗಿತವಾಗುತ್ತೆ. ಮತ್ತು 12 ಗಂಟೆಯಿಂದ ಮತ್ತೆ ನಿಮಗೆ ಆರಂಭವಾದರೆ ಮತ್ತೆ ನಿಮಗೆ 2 ಗಂಟೆ ತನಕ ಸಮಯ ಸಿಗುತ್ತೆ. ಅನಂತರದಲ್ಲಿ ಮಾಡುವಂಥದ್ದು ಉತ್ತಮವಲ್ಲ. ನಂತರದಲ್ಲಿ ಸಾಯಂಕಾಲ 5 ಗಂಟೆ ಮೇಲೆ ಮತ್ತೆ ನೀವು ಉಪಾಸನೆಗಳನ್ನು ಮಾಡಬಹುದು. ಮಾಡಬೇಕಾದ್ರೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾದ್ರೆ ಗುರುಗಳೇ, ನಾವು ಬೆಳಗ್ಗಿನ ಶುಕ್ರವಾರವೇ ಎಲ್ಲವೂ ಮಾಡಲಿಕ್ಕಾಗೋದಿಲ್ಲ. ನಾವು ಗುರುವಾರನೇ ಏನಾದರೂ ಮಾಡಲಿಕ್ಕಾಗತ್ತಾ ಅಂದರೆ ಖಂಡಿತವಾಗಿ ನೀವು ದೇವರ ಸಾಮಗ್ರಿಗಳನ್ನು, ಪೂಜೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೀವು ಗುರುವಾರವೇ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಬೋದು. ಅದಕ್ಕೆ ಯಾವುದೇ ಅಡೆತಡೆಗಳಾಗಲಿ ನಿಬಂಧನೆಗಳಾಗಲಿ ಬರೋದಿಲ್ಲ. ಗುರುವಾರವೇ ಪ್ರತಿಯೊಂದು ದೇವರ ಸಾಮಗ್ರಿಗಳನ್ನು ಶುಚಿಗೊಳಿಸಿ ನಾವು ಪೂಜೆಗಳಿಗೆ ಸಿದ್ಧತೆಗಳನ್ನು ಮಾಡಲಿಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳು ಬರೋದಿಲ್ಲ. ದೇವ್ರ ಮನೇಲಿ ಮಾಡ್ಬೋದು. ಅಥವಾ ನಿಮಗೆ ಪ್ರತ್ಯೇಕ ಒಂದು ಜಾಗ ಬೇಕು ಅಂತ ಅಂದರೆ ಒಂದು ದೈವ ಮಂಟಪ ಅಂತ ನಾವೊಂದು ಟೀಪಾಯನ್ನು ಇಟ್ಟಿರ್ತೀವಲ್ಲ, ಆ ಟೀಪಾಯನ್ನಿಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆಯನ್ನು ಹರಡಿ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ, ನಿಮಗೆ ಅದ್ರ ಮೇಲೆ ಇನ್ನೊಂದು ಪೀಠ ಬೇಕು ಅಂದರೆ ಒಂದು ಪೀಠವನ್ನು ಮಾಡ್ಕೊಳ್ಳಿ. ಆ ಪೀಠದ ಮೇಲೆ ಬೇಕಾದ್ರೆ ನೀವು ಬಾಳೆ ಎಲೆ ಅಕ್ಕಿಯನ್ನು ಹಾಕಿ, ಅನಂತರದಲ್ಲಿ ಬಿಂದಿಗೆಯನ್ನು ಅಥವಾ ಕಳಸದ ಚೆಂಬನ್ನು ಇಟ್ಟು, ಮತ್ತು ಈಗ ವಿಶೇಷವಾಗಿ ಲಕ್ಷ್ಮಿಯ ಸ್ಟ್ಯಾಚುಗಳೆಲ್ಲ ಬಂದಿದೆ, ಅದನ್ನು ಸಹ ಇಡ್ಬೋದು. ಯಾಕೆ ಅಂದರೆ ಅದಕ್ಕೂ ಸಹ ಚೆಂಬು ಬಿಂದಿಗೆಗಳೆಲ್ಲ ಅದರೊಳಗಡೆ ಇರುತ್ತೆ. ಆ ಅಲಂಕಾರ ಮಾಡೋದ್ರೊಳಗಡೆ ಚೆಂಬಿಗೆ ಅಲಂಕಾರ ಮಾಡಿರ್ತಾರೆ, ಅಥವಾ ಬಿಂದಿಗೆಗೆ ಅಲಂಕಾರವಾದಿಗಳನ್ನೇ ಮಾಡಿರ್ತಾರೆ, ಅದನ್ನು ಮಾಡ್ಬೋದು. ಆದರೆ ನಾವು ಇಡಬೇಕಾದ್ರೆ ಮೊದಲು ಆ ಅಕ್ಕಿಯನ್ನು ಹರಡಿದ ಮೇಲೆ ಒಂದು ಶ್ರೀ ಅಕ್ಷರವನ್ನು ಬರೆಯುವಂಥದ್ದು, ಒಂದು ಓಂಕಾರವನ್ನು ಬರೆಯುವಂಥದ್ದು,
ಅದೊಂದು ಸ್ವಸ್ತಿಕ್ ಬರೆಯುವಂಥದ್ದು ಅದನ್ನು ಮಾಡಿ ಅದ್ರ ಮೇಲೆ ಆ ಬಿಂದಿಗೆಯನ್ನು ಇಟ್ಟು ನಿಮಗೆ ಹೇಗೆ ನಿಮಗೆ ಅಲಂಕಾರ ಮಾಡಲಿಕ್ಕೆ ಶಕ್ತಿ ಇದೆಯೋ, ನಿಮಗೆ ಅದಕ್ಕೆ ಗೊತ್ತಿದೆಯೋ ಅದರ ರೀತಿಯಲ್ಲಿ ನೀವು ಅಲಂಕಾರಾದಿಗಳನ್ನು ಮಾಡಬೇಕು. ಸೀರೆ ಬಟ್ಟೆಯನ್ನು ಉಡಿಸಿ ಅನಂತರದಲ್ಲಿ ಆ ಬಿಂದಿಗೆಗೆ ಆ ಚೆಂಬಿಗೆ ಅಕ್ಕಿ ತುಂಬುವಂಥ ಪ್ರತೀತಿಯೂ ಇದೆ, ನೀರನ್ನು ಹಾಕುವಂಥ ಪ್ರತೀತಿಯೂ ಸಹ ಇದೆ. ಎರಡನ್ನು ಹಾಕಿದ್ರೆ ಎರಡರಲ್ಲಿ ಯಾವುದು ಹಾಕಿದ್ರೂ ಉತ್ತಮವೇ. ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಆ ಬಿಂದಿಗೆಗೆ ಅದರೊಳಗಡೆ ಹಾಕಬೇಕಾಗಿರುವಂಥದ್ದು ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಮತ್ತು ಒಂದು ಕಾಯನ್ನು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ, ಇಷ್ಟು 9 ಪದಾರ್ಥಗಳು ಸೇರಿಕೊಳ್ಳುತ್ತೆ ಎಲ್ಲದಕ್ಕೂ. ಆ 9 ಪದಾರ್ಥಗಳನ್ನು ನೀವು ಹಾಕಬೇಕು. ಇನ್ನೂ ಸ್ವಲ್ಪ ಹಾಕ್ತೀನಿ ಗುರುಗಳೇ ಅಂತ ಅಂದರೆ ಒಂದು ಬಾದಾಮಿ ಹಾಕಿದ್ರೆ 10 ಆಗುತ್ತೆ, 10 ಹಾಕೋಂಗಿಲ್ಲ, ಅವಾಗ 11 ಹಾಕಬೇಕು. ಅದಕ್ಕೆ ಇನ್ನೊಂದು ಏನಾದರೂ ಒಂದು ಆ್ಯಡ್ ಮಾಡಬೇಕು. ಏನು ಮಾಡ್ಬೋದು ಗುರುಗಳೇ ಅಂತಂದರೆ ದೇವಿಗೆ ಇನ್ನೇನಾದರೂ ಇಷ್ಟವಾದಂಥದ್ದು ಒಂದು ಖರ್ಜೂರ ಬಾದಾಮಿ ಜೊತೆಯಲ್ಲಿ ಇನ್ನೇನೋ ಒಂದು ಪದಾರ್ಥಗಳನ್ನು ಅದರಲ್ಲಿ ಹಾಕಿ ಅನಂತರದಲ್ಲಿ ಅದು ಸ್ವೀಕಾರ ಮಾಡಲಿಕ್ಕೆ ಅದು ಅನುಕೂಲವಾಗಿರಬೇಕು, ಆ ಥರದನ್ನು ಹಾಕಬೇಕು. ಅನಂತರದಲ್ಲಿ ದೇವಿಯ ಒಂದು ರೀತಿಗಳು ಮತ್ತು ನಾವು ಏನಕ್ಕೆ ಅಲಂಕಾರಾದಿಗಳನ್ನು ಮಾಡ್ತೀವಿ ಅಂತಂದರೆ ನೋಡಿ, ದೇವಿಯಲ್ಲಿ ನಾವು ನೀರನ್ನು ತುಂಬ್ತೀವಲ್ಲ, ಒಬ್ಬ ಮನುಷ್ಯನ ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವಾಂಶ ಅಂತ ಅದಕ್ಕೋಸ್ಕರವಾಗಿ ಅದನ್ನು ಹಾಕುವಂಥದ್ದು. ಜೀವಾಂಶ ಏನು? ಜಲ. ನೀರನ್ನು ಹಾಕಿದಾಗ ಮನುಷ್ಯನ ದೇಹದಲ್ಲಿರುವಂತಹ ಒಂದು ಕರುಳು, ಒಂದು ಜಠರ, ಒಂದು ಆ ಹೃದಯ ಹಿಂಗೆಲ್ಲ ಅಂತೆಲ್ಲ ಆ ಸ್ಪಾಟ್ಸ್ಗೋಸ್ಕರವಾಗಿ ಹಾಕುವಂಥದ್ದು ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ ಇಂಥದ್ದೆಲ್ಲವೂ ಹಾಕುವಂಥದ್ದು. ಅಂದರೆ ದೇವಿಯಲ್ಲಿ ಶಾಶ್ವತವಾಗಿ ಬಂದು ನೆಲೆಸ್ತಾಳೆ ಎನ್ನುವಂಥ ಒಂದು ಪ್ರತೀತಿಗೋಸ್ಕರವಾಗಿ. ಅನಂತರದಲ್ಲಿ ಶಿರೋಭಾಗದಲ್ಲಿ ಹಾಕುವಂಥದ್ದು ತಲೆಯ ರೂಪದಲ್ಲಿಡುವಂಥದ್ದು ಏನು ಅಂತಂದರೆ ತೆಂಗಿನಕಾಯಿ, ಕೇಶ ಒಂದು ನಮ್ಮ ಜಡೆ ಎನ್ನುವಂಥ ಒಂದು ಪ್ರತೀತಿಗಿಡುವಂಥದ್ದು ಮಾವಿನ ಸೊಪ್ಪು. ಅನಂತರದಲ್ಲಿ ಅದಕ್ಕೆ ತೆಂಗಿನಕಾಯಿನಿಟ್ಟು ಅದಕ್ಕೆ ನೀವು ಮುಖವಾಡ ಏನು ತಂದಿರ್ತಾರೋ, ನೀವು ಹೆಂಗೆ ಶಕ್ತಿ ಅನುಸಾರವಾಗಿರುತ್ತೋ ಆ ರೀತಿಯ ಮುಖವಾಡನ ಇಡ್ಬೋದು. ನಮ್ಗೆ ಅಷ್ಟು ಶಕ್ತಿನೇ ಇಲ್ವಲ್ಲ ಗುರುಗಳೇ ಅಂತ ಅಂದರೆ ಬೇಕಾದ್ರೆ ತೆಂಗಿನಕಾಯಿಗೆ ಆಗಿನ ಕಾಲದಲ್ಲಿ ನಾವು ಹಾಗೆ ಮಾಡ್ತಿದ್ದು, ತೆಂಗಿನಕಾಯಿಗೆ ಅರ್ಶಿಣದಿಂದ ನಾವು ಮೂಗು, ಕಣ್ಣು, ಬಾಯಿ ಇದನ್ನೆಲ್ಲ ಬರೆದು ಅದು ಅಲಂಕಾರಾದಿಗಳಿಗೆ ನಾವು ಇಡ್ತಾ ಇದ್ವಿ. ಆ ರೀತಿಯಾಗಿಟ್ಟು ಜೊತೆಯಲ್ಲಿ ನೀವೆಲ್ಲ ಆ ಸಿದ್ಧತೆಗಳನ್ನು ಮಾಡಿಕೊಂಡು ನೀವು ಬೆಳಿಗ್ಗೆ ಇದೆಲ್ಲ ನೈಟೇ ಮಾಡ್ಕೊಳ್ಬೋದು. ಗುರುವಾರನೇ ಎಲ್ಲ ಸಿದ್ಧತೆಗಳನ್ನು ಎಲ್ಲ ಕಂಪ್ಲೀಟ್ ಎಲ್ಲನೂ ಮಾಡ್ಕೊಬೋದು. ನೀವು ಹೂವಿನ ಅಲಂಕಾರಾದಿಗಳನ್ನು ಸಹ ನೀವು ನೈಟೇ ಮಾಡ್ಕೊಳ್ಬೋದು, ಅದಕ್ಕೇನೂ ತೊಂದರೆ ಇಲ್ಲ. ಆದರೆ ದೀಪವನ್ನು ಹಚ್ಚಿ ಆರಾಧನೆ ಮಾಡೋಂಗಿಲ್ಲ. ಮಿಕ್ಕಿದ್ದೆಲ್ಲವೂ ಸಹ ಗುರುವಾರನೇ ಪ್ರತಿಯೊಂದೂ ಮಾಡ್ಕೊಳ್ಳಿ. ಆದರೆ ನೈವೇದ್ಯವನ್ನು ಮಾಡಬೇಕು ಅಂದರೆ ಅದು ಮಡಿಬೇಕಲ್ವಾ. ಒಂದು ದಿನ ಒಂದು ನೈಟ್ ಕಳೆದ್ರೆ ಅದು ಮೈಲಿಗೆ ಅಂತ ಅನ್ಸ್ಕೊಳ್ಳಲ್ಲ, ಒಂದು ಶುಚಿ ಅನ್ಸ್ಕೊಳ್ಳಲ್ಲ, ಅದು ಹಳೇದು ಅನ್ನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ನೈವೇದ್ಯ ಏನೇ ಮಾಡಬೇಕು ಅಂತಂದರೆ ಅದು ಪ್ರಾತಃ ಕಾಲ ಶುಕ್ರವಾರವೇ ಮಾಡಬೇಕು. ಎಲ್ಲ ನಿಮ್ಗೇನಾಗುತ್ತೆ ನೈವೇದ್ಯ ಆ ಪೂಜೆಗೆ ಅವಶ್ಯಕವಾಗಿ ಈಗ ಸದ್ಯಕ್ಕೆ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡಿ ಅನಂತರದಲ್ಲಿ ನೈವೇದ್ಯ ಮಾಡಿ ಮತ್ತೆ ಅದು ಪೂಜೆಗೆ ಇಡ್ಬೋದು. ಬೆಳಗ್ಗೆನೇ 4 ಗಂಟೆಗೆ ನಾವು ನೈವೇದ್ಯ ಮಾಡೋಕ್ಕಾಗತ್ತೆ ಗುರುಗಳೇ ಅಂದರೆ 4 ಗಂಟೆಗೆ ಪೂಜೆ ಮಾಡೋರು ದೇವಿಯ ಉಪಾಸನೆ ಆರಾಧನೆ ಎಲ್ಲವನ್ನು ಮುಗಿಸಿ ಅನಂತರದ ನೀವು ನೈವೇದ್ಯವನ್ನು ಮಾಡಿ ಅನಂತರ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ಮಂಗಳಾರತಿ ತೆಗೆದುಕೊಳ್ಬೋದು. ಅದಕ್ಕೂ ಅವಕಾಶಗಳು ಉಂಟು. ಮಾಡಬೇಕಾದ್ರೆ ನೀವೆಲ್ಲ ನೈಟೆಲ್ಲ ಮಾಡಿ ಅಲಂಕಾರಾದಿಗಳೆಲ್ಲವೂ ಸಹ ಮಾಡಿ ಮುಗಿಸ್ಕೊಳ್ಳಿ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ನಿಮಗೆ ಏನು ಬೆಳಗ್ಗೆನೇ ಮಾಡಲಿಕ್ಕಾಗುತ್ತೋ ಆ ನೈವೇದ್ಯವನ್ನು ಕೊನೆಗೆ ಏನಾಗಲಿಲ್ಲ ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು, ಹಾಲಂತೂ ಇಡಲೇಬೋದು. ಅದನ್ನಿಡಿ ಮಾಡಿಬಿಟ್ಟು ಎಲ್ಲವೂ ಸಹ ದೀಪ ಹಚ್ಚಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದ ಮಮಾ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿ ನಮೋಸ್ತುತೆ ಅಂತ ದೀಪಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ ಅನಂತರದಲ್ಲಿ ದೇವಿಯ ಉಪಾಸನೆ, ಮುಖ್ಯವಾಗಿ ದೇವಿಯ ಉಪಾಸನೆ ಮಾಡಬೇಕಾದ್ರೆ ಒಂದು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕದಂತ ವಿದ್ಮೆ ವಕ್ರತುಂಡ ಧೀಮಹಿ ತನ್ನೋದಂತಿ ಪ್ರಚೋದಯಾತು ಅಂತ ಭಗವಂತನ ಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಿದ್ದೇನೆ, ಯಾವುದೇ ತೊಂದರೆ ತಾಪತ್ರಗಳಾಗ್ದಂಗೆ ನಮಗೆ ಕಾಪಾಡಪ್ಪ ಅಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ಭಗವಂತನ ವಿನಾಯಕನ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಮಹಾಲಕ್ಷ್ಮಿಗೆ ಉಪಾಸನೆಗೆ ನೀವು ಹಣಿಯನ್ನು ಮಾಡಿಕೊಳ್ಬೇಕು. ಮಣಿಯನ್ನು ಮಾಡ್ಕೋಬೇಕಾದ್ರೆ ಮಧು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವತ್ರ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ದೇವಿಯೇ ನಮಃ ಆವಾಹಯಾಮಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರಗದಾ ಅಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಆವಾಹಯಾಮಿ. ಶ್ವೇತಾಂಬರಧರೆ ದೇವಿ ನಾನಾ ಅಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಭವ ಸರ್ವದಾ ಮಹಾಲಕ್ಷ್ಮಿಯೇ ನಮಃ ಆವಾಹಯಾಮಿ. ಈ ರೀತಿಯಾಗಿ ದೇವಿಯನ್ನು ಆವಾಹನೆ ಮಾಡಿಕೊಂಡು ನಿಮಗೆ ದೇವಿಗೆ ಅನಂತರದಲ್ಲಿ ಅರ್ಶಿನ ಕುಂಕುಮಾದಿಗಳನ್ನು ಅವಳಿಗೆ ಸಮರ್ಪಣೆಯನ್ನು ಮಾಡಿ
ಅನಂತರದಲ್ಲಿ ನೀವು ಅಷ್ಟೋತ್ತರಾದಿಗಳನ್ನು ಓಂ ಪ್ರಕೃತಿಯ ನಮಃ ವಿಕೃತಿಯ ನಮಃ ವಿದ್ಯಾ ನಮಃ ಸರ್ವಭೂತ ಹಿತಪ್ರದಾಯಿನೇ ನಮಃ ಶ್ರದ್ಧಾ ವಿಭುತ್ರೇ ನಮಃ ಸುರಭ್ಯೇ ನಮಃ ಪರಮಾತ್ಮಿಕಾಯ ನಮಃ ವಾಚೇ ನಮಃ ಪದ್ಮಲಾಲ ನಮಃ ಪದ್ಮಿನೇ ನಮಃ ಶುಚೇ ನಮಃ ಸ್ವಾಹೇ ನಮಃ ಸುಧಾಮ ಧನ್ಯೇ ನಮಃ ಹಿರಣ್ಯೇ ನಮಃ ವಿವರ್ಯೇ ನಮಃ ಆದಿತ್ಯೇ ನಮಃ ಧಿತ್ಯೇ ನಮಃ ದೀಪ್ತಾಮ ವಸುಧಾಮ ವಸುಧಾಣೆ ನಮಃ ಕಮಲಾಮ ಕಾಂತಾಯ ನಮಃ ಈ ರೀತಿಯಾಗಿ ಅಷ್ಟೋತ್ತರಾದಿಗಳು ಬರುತ್ತೆ. ಅಷ್ಟೋತ್ತರಾದಿಗಳನ್ನು ದೇವಿಗೆ ನಾವು ಹೇಳಿ ಅನಂತರದಲ್ಲಿ ಧೂಪ, ಗಂಧಕಡ್ಡಿ ಬೆಳಗುವಂಥದ್ದು, ದೀಪ, ನೈವೇದ್ಯ ಇದೆಲ್ಲವನ್ನು ಮಾಡಿ ಮುಗಿಸಿ ಅನಂತರದಲ್ಲಿ ಮಹಾಲಕ್ಷ್ಮಿಗೆ ಕತೆ ಬರುತ್ತೆ, ವರಮಹಾಲಕ್ಷ್ಮಿಯ ಕತೆ. ಆ ಕಥೆಯನ್ನು ಶ್ರವಣವನ್ನು ನೀವೆಲ್ಲರೂ ಸಹ ಮಾಡಬೇಕು. ನಾನು ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳ್ತೇನೆ. ಒಂದು ಬಾರಿ ಪರಮೇಶ್ವರ ಕೈಲಾಸ ಪರ್ವತದ ಶಿಖರದಲ್ಲಿ ಆಸೀನನಾಗಿದ್ದ. ಅದನ್ನು ನಾರದ, ಪರಾಶರ, ಅಗಸ್ತ್ಯ, ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದವೆಂದುಕೊಂಡರು. ಪಾರಿಜಾತ, ಪಂಕಜವಿ ಮೊದಲಾದ ಸುಗಂಧಭರಿತವಾದಂತಹ ದೈವವೃಕ್ಷವನ್ನು ಹೊಂದಿರುವಂಥ ಎತ್ತರವಾದಂಥ ವಟವೃಕ್ಷದಲ್ಲಿರುವಂತಹ ಪರಮೇಶ್ವರನ ಕಂಡು ಪಾರ್ವತೀದೇವಿ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಇಲ್ಲೇ ಸ್ವಾಮಿ, ಲೋಕಗಳ ಹಿತಚಿಂತಕರು ರಕ್ಷಕರೂ ಆಗಿರುವ ನೀವು ನಮಗೆ ಮಂಗಳಕರವೂ ಶುಭವಾಗಿರುವಂಥದ್ದನ್ನು ಯಾವುದಾದ ಒಂದು ವ್ರತವಿದ್ದರೆ ನಮಗೆ ತಿಳಿಸಿ ಎಂಬುದಾಗಿ ಪಾರ್ವತೀದೇವಿ ಪತಿಯನ್ನು ಅಂದರೆ ಶಿವನನ್ನು ಪ್ರಶ್ನೆ ಮಾಡ್ತಾಳೆ. ಪರಮೇಶ್ವರ ಹೇಳ್ತಾನೆ, ದೇವಿ, ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತವನ್ನೆನಿಸಿ ಸಕಲ ಸಂಪತ್ತನ್ನು ಶೀಘ್ರವಾಗಿಯೇ ದಯಪಾಲಿಸುವಂತಹ ವರಮಹಾಲಕ್ಷ್ಮಿ ಎಂಬ ವ್ರತವೊಂದಿದೆ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ದೇವಿಯು, ಸ್ವಾಮಿ, ಆ ವ್ರತದ ವಿಧಿವಿಧಾನಗಳಿಗೆ ಹೇಗೆ ಮಾಡಿದರೆ ಆ ವರಮಹಾಲಕ್ಷ್ಮಿ ನಮಗೆ ಪ್ರಸನ್ನನಾಗ್ತಾಳೆ, ಇದೆಲ್ಲವನ್ನೂ ಸಹ ಕೇಳುವಂಥ ಕಾತುರ ನನಗಿದೆ, ದಯವಿಟ್ಟು ತಿಳಿಸುವಂಥವರಾಗಿ ಎಂಬುದಾಗಿ ಹೇಳುತ್ತಾಳೆ. ಆಗ ಪರಮೇಶ್ವರ ಹೇಳ್ತಾರೆ, ಇಲ್ಲೇ ದೇವಿ, ಈ ವರಮಹಾಲಕ್ಷ್ಮಿಯ ವ್ರತದ ಮಹಿಮೆಯನ್ನು ಒಂದು ದೃಷ್ಟಾಂತದ ಮೂಲಕ ಹೇಳುತ್ತೇನೆ, ಕೇಳು. ಹಿಂದೆ ಕುಂಡಿನ ಎಂಬ ಪಟ್ಟಣವಿದೆ. ಅಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಳೊಬ್ಬಳಿದ್ದಳು. ಪತಿಭಕ್ತಿ ಪಾರಾಯಣೆಯು, ಅತ್ತೆ ಮಾವಂದಿರ ಸೇವೆಯಲ್ಲಿ ನಿರತಳಾಗಿದ್ದಳು. ಮಧುರ ಭಾಷಣೆ, ಅತ್ಯಂತ ಸಂಸ್ಕಾರವನ್ನು ಉಳ್ಳಂಥವಳು. ಅವಳಿಗೆ ಒಂದು ದಿನ ದೇವಿಯ ದಿವ್ಯ ಸ್ವಪ್ನ ಉಂಟಾಗುತ್ತದೆ. ಇದೇ ಚಾರುಮತಿಯೇ, ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ. ಸದಾಕಾಲ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುತ್ತಾ, ಪತಿಯನ್ನು ಆರೈಸುತ್ತಾ, ಅತ್ಯಂತ ಸಂಸ್ಕಾರವುಳ್ಳಂಥವಳಾಗಿರುವಂಥ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ತುಂಬ ಬಡಸ್ತನದಲ್ಲಿರುವಂತಹ ಕಾರಣದಿಂದ, ನನ್ನ ಔಪಾಸನೆ ಮಾಡಿದ ಕಾರಣದಿಂದ ನಿನಗೆ ನಾನು ಕಾಣಿಸಿಕೊಳ್ಳುತ್ತಿದ್ದೇನೆ. ನೀನು ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಭಕರವಾದಂತಹ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ನೀನು ಪೂಜಿಸು, ನಿನ್ನ ಇಷ್ಟಾರ್ಥಗಳೆಲ್ಲವೂ ಸಹ ನಿನಗೆ ನೆರವೇರುತ್ತದೆ ಎಂಬುದಾಗಿ ಕನಸಿನಲ್ಲಿ ಹೇಳ್ತಾಳೆ. ಅದನ್ನು ಕೇಳಿದಂತಹ ಚಾರುಮತಿ ಕನಸಿನಲ್ಲಿಯೇ, ಇಲೆ ತಾಯಿಯೇ, ವಿಷ್ಣುವಿನ ವಕ್ಷಸ್ಥಲದಲ್ಲಿ ಸದಾ ವಾಸುವ ನೀನು 3 ಲೋಕದಲ್ಲಿಯೂ ಪ್ರಾರ್ಥನೆ ಮಾಡಲ್ಪಟ್ಟವಳಾಗಿರುವೆ. ನಿನ್ನ ಕೃಪಾ ಕಟಾಕ್ಷದಿಂದ ನನ್ನ ಜೀವನವು ಇಂದು ಸಾರ್ಥಕವಾಯಿತು. ನನ್ನ ಪೂರ್ವಜನ್ಮದ ಪುಣ್ಯದ ಫಲದಿಂದ ನಿನ್ನ ದರ್ಶನ ಭಾಗ್ಯವೂ ನನಗಾಗಿತು ಎಂಬುದಾಗಿ ಕನಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ. ಅನಂತರದಲ್ಲಿ ಮಹಾಲಕ್ಷ್ಮಿ ಅವಳಿಗೆ ದಿವ್ಯ ಅನುಗ್ರಹವನ್ನು ಅವಳಿಗೆ ಹೇಳಿ ಆ ಕನಸಿನಿಂದ ಹಾಗೆ ಮಾಯವಾಗುತ್ತಾಳೆ. ಇದನ್ನು ಕಂಡಂತಹ ಚಾರುಮತಿ ಮತ್ತೆ ನಿದ್ರಿಸದೆ ಬಹಳ ಆನಂದಪೂರಿತಳಾಗ್ತಾಳೆ. ನಂತರದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಆ ಸ್ವಪ್ನದ ವೃತ್ತಾಂತವನ್ನೆಲ್ಲವನ್ನೂ ಸಹ ತನ್ನ ಸಂಗಡವಿರುವಂತಹ ಸ್ನೇಹಿತರೊಂದಿಗೆ ಎಲ್ಲವೂ ಸಹ ಅದನ್ನು ಹೇಳ್ಕೊಳ್ತಾಳೆ. ಇದನ್ನು ಕೇಳಿದಂತಹ ಚಾರುಮತಿಯ ಸ್ನೇಹಿತರೆಲ್ಲರೂ ಸಹ, ಇಲ್ಲೇ ಚಾರುಮತಿಯೇ, ನಿನ್ನ ಸ್ವಪ್ನ ತುಂಬ ಶುಭ್ರವಾದಂಥದ್ದು. ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಆ ಶ್ರಾವಣದ ಶುದ್ಧ ಶುಕ್ರವಾರ ವ್ರತವನ್ನು ಆಚರಿಸೋಣ ಎಂಬುದಾಗಿ, ಆ ಶ್ರಾವಣ ಶುದ್ಧ ಶುಕ್ರವಾರ ಎಂದು ಬರುವುದು ಎಂಬುದಾಗಿ ಕಾತುರದಿಂದ ಕಾಯುತ್ತಿದ್ದರು. ಆ ಶ್ರಾವಣ ಶುದ್ಧ ಶುಕ್ರವಾರವು ಬಂದಿತು. ಅತ್ಯಂತ ಚಾರುಮತಿ ಮತ್ತು ಸ್ನೇಹಿತರೆಲ್ಲರೂ ಸಹ ಅತ್ಯಂತ ಉತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ದೇವಿಯ ಉಪಾಸನೆಗೆ ಆರಂಭವನ್ನು ಮಾಡಿಕೊಳ್ಳುತ್ತಾರೆ. ಒಂದು ಮಂಟಪವನ್ನು ನಿರ್ಮಾಣವನ್ನು ಮಾಡಿ, ಮಂಟಪದಲ್ಲಿ ಒಂದು ಬಾಳೆ ಎಲೆಯನ್ನು ಹರಡಿ, ಅನಂತರದಲ್ಲಿ ಒಂದು ಬಿಂದಿಗೆಯನ್ನಿಟ್ಟು, ಅನಂತರದಲ್ಲಿ ಆ ಅಕ್ಕಿಯ ಮೇಲೆ ಸ್ವಾಸ್ತಿಕ ಚಿಹ್ನೆಗಳನ್ನು ಬರೆದು ಅದರ ಮೇಲೆ ಬಿಂದಿಗೆಯನ್ನಿಟ್ಟು, ಅನಂತರದಲ್ಲಿ ಮಹಾಲಕ್ಷ್ಮಿಯನ್ನು ಉಪಾಸನೆಯನ್ನು ಮಾಡಿ,
ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವಸರ್ವದ ಎಂಬುದಾಗಿ ಎಲ್ಲರೂ ಸಹ ದೇವಿಯ ಉಪಾಸನೆಯನ್ನು ಮಾಡುತ್ತಾರೆ. ಅನಂತರದಲ್ಲಿ 9 ದಾರಗಳಿರುವಂತಹ ಪವಿತ್ರವಾದಂತಹ ಧೋರ ಗ್ರಂಥಿಯನ್ನು ಪೂಜಿಸಿ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಅನಂತರದಲ್ಲಿ ತಮ್ಮ ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಾದಿಗಳನ್ನು ನೈವೇದ್ಯಾದಿಗಳಿಂದ ಮಹಾಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿ ಎಲ್ಲರೂ ಸಹ ಶ್ರದ್ಧಾಭಕ್ತಿಯಿಂದ ಆ ಪವಿತ್ರವಾದಂತಹ ದಾರವನ್ನು ತನ್ನ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಹೀಗೆ ಸಾಂಗವಾಗಿ ಆಚರಣೆಯನ್ನು ಮಾಡಿದಂತಹ ಆ ಚಾರುಮತಿ ಮತ್ತು ಅವಳ ಸ್ನೇಹಿತರೆಲ್ಲರಿಗೂ ಸಹ ಆ ಮಹಾಲಕ್ಷ್ಮಿ ದಿವ್ಯ ಅನುಗ್ರಹ ಉಂಟಾಗಿ ಅವರೆಲ್ಲರೂ ಸಹ ಅಷ್ಟ ಐಶ್ವರ್ಯ ಸಂಪನ್ನ ಮತ್ತು ಆಭರಣಗಳನ್ನು ಹೊಂದುವಂಥವರಾಗಿರುತ್ತಾರೆ ಎಂಬುದಾಗಿ ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳ್ತಾನೆ. ದೇವಿ ಅಂದಿನಿಂದ ಈ ಪೂಜೆ ವರಮಹಾಲಕ್ಷ್ಮಿ ಎಂಬುದಾಗಿ ಲೋಕದಲ್ಲಿ ಪ್ರಚಾರವಾಗುತ್ತಿದೆ. ಆದ್ದರಿಂದ ನೀನು ಈ ಶ್ರಾವಣ ಶುದ್ಧ ಶುಕ್ರವಾರ ಎಂದು ಬರುವುದೋ ಆ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂತೆ ಹೇಳ್ತಾರೆ. ಆಗ ಕೈಲಾಸ ಪರ್ವತದಲ್ಲಿ ಪಾರ್ವತೀ ದೇವಿಯು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆಯನ್ನು ಮಾಡಿದ್ದಳು. ಆ ದಿನದಿಂದ ಭೂಲೋಕದಲ್ಲಿಯೂ ಸಹ ಅದು ಆ ಕಾಲದಿಂದ ಆ ವರಮಹಾಲಕ್ಷ್ಮಿ ಶ್ರಾವಣ ಮಾಸ ಬಂತು ಅಂತ ಅಂದಾಗ ವರಮಹಾಲಕ್ಷ್ಮಿ ಪೂಜೆ ಅತ್ಯಂತ ನಮಗೆ ಫಲಪ್ರದವಾಗಿರುತ್ತೆ. ತಾವೆಲ್ಲರೂ ಸಹ ಈ ಕಥೆಯನ್ನು ಕೇಳಿದ್ದೀರಲ್ವಾ? ನೀವೆಲ್ಲರೂ ಸಹ ಈಗ ಆ ದಾರ ಇದ್ರೆ ದಾರವನ್ನು ಬಲಗೈ ಕಟ್ಟಿಕೊಂಡು ಅನಂತರದಲ್ಲಿ ದೇವಿಯ ಸನ್ನಿಧಿಯಲ್ಲಿ ಏನು ಆರಾಧನೆ ಪೂಜೆಗಳನ್ನು ಮಾಡಿದ್ದೀರಿ ಅಲ್ಲಿ ತೀರ್ಥ ಪ್ರಸಾದಿಗಳನ್ನು ತೆಗೆದುಕೊಂಡು ಅನಂತರದಲ್ಲಿ 5 ಜನ ಅಥವಾ 9 ಜನ ಅಥವಾ 11 ಜನ ಅಥವಾ 16 ಜನ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವಂಥದ್ದು ಪ್ರತೀತಿ. ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಹೆಂಗಳೆಯರಿಗಂತೂ ಅತ್ಯಂತ ಉತ್ಸಾಹ ಸಂಭ್ರಮದ ದಿನ. ಈ ದಿನ ಎಂದೂ ಸಹ ಯಾವ ಹೆಣ್ಣು ಮಕ್ಕಳನ್ನು ಸಹ ಗದರಿಸಿ ಅವಾಚ್ಯ ಶಬ್ದಗಳಿಂದ ಮಾತನಾಡಬಾರ್ದು. ಏನಕ್ಕೆ ಅಂತಂದರೆ ಆ ದೇವಿ ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ನನ್ನ ಮಗಳ ರೂಪದಲ್ಲಿ ಬರ್ಬೋದು, ತಾಯಿಯ ರೂಪದಲ್ಲಿ ಬರ್ಬೋದು, ಸ್ನೇಹಿತರ ರೂಪದಲ್ಲಿ ಬರ್ಬೋದು. ಆದ್ದರಿಂದ ಇಂದು ಎಂದೂ ಸಹ ಈ ದಿನ ಮಾತ್ರ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಾರೂ ಸಹ ಯಾರ ಮೇಲೂ ಸಹ ಶಬ್ದಗಳನ್ನು ಕೆಟ್ಟ ಶಬ್ದಗಳನ್ನಾಗಲಿ ಅವಾಚ್ಯ ಶಬ್ದಗಳನ್ನಾಗಲಿ ನಿಂದಿಸುವಂಥದ್ದಾಗಲಿ ರೇಗುವಂಥದ್ದಾಗಲಿ ಕೋಪ ಮಾಡ್ಕೊಳ್ಳೋದಂತಾಗಲಿ ಅದನ್ನು ಮಾಡಬಾರ್ದು. ನಾವೆಲ್ಲರೂ ಸಹ ಮಹಾಲಕ್ಷ್ಮಿ ದೇವಿಗೆ ಉಪಾಸನೆಯನ್ನು ಮಾಡಿ ಅವಳ ದೇವಿ ಯಾವ ರೂಪದಲ್ಲಿ ಬಂದಿರ್ಬೋದು, ಯಾವ ರೂಪದಲ್ಲಿ ಬೇದರೂ ನಮಗೆ ಆಶೀರ್ವಾದವನ್ನು ಮಾಡ್ಬೋದು. ಆದ್ದರಿಂದ ಅನಂತರದಲ್ಲಿ ಗುರುಗಳೇ ಈಗೆಲ್ಲ ಪೂಜೆ ಆಯಿತು, ಎಲ್ರಿಗೂ ಮುತ್ತೈದೆಯರಿಗೆಲ್ಲ ಬಾಗಿನ ಕೊಟ್ಟು ಹೇಗೇನು ಮಾಡೋದು? ಸಾಯಂಕಾಲ ಪುನಃ ಪೂಜೆ ಅಂತ ಇರುತ್ತೆ. ಸಾಯಂಕಾಲ ನೀವೇನಾದರೂ ಒಂದು ಆರಾಧನೆ ಉಪಾಸನೆಯನ್ನು ಮಾಡಿ ನಂತರದಲ್ಲಿ ಮಹಾಲಕ್ಷ್ಮಿಗೆ ಒಂದು ಆರತಿಯನ್ನು ಮಾಡಬೇಕು. ಅದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕದ್ಲಾರತಿ ಅಂತ ಹೇಳ್ತೀವಿ, ತುಪ್ಪದ ಆರತಿ ಅಂತ ಹೇಳ್ತಿರ್ತೀವಿ. ಅದನ್ನು ಹೇಳ್ತಾ ಭಾಗ್ಯದ ಲಕ್ಷ್ಮೀ ಬರಮ್ಮ ಆ ದೇವಿಯ ಸ್ಮರಣೆಯನ್ನು ಮಾಡಿ ಹಾಡನ್ನು ಹೇಳಿ ಎಲ್ಲರೂ ಸಹ ಉಪಾಸನೆಯನ್ನು ಮಾಡಿ ಸಾಯಂಕಾಲವೇ ಬೇಕಾದ್ರೆ ನೀವು ಕದಲಿಸ್ಬೋದು. ಇಲ್ಲ ಗುರುಗಳೇ ಬೆಳಗ್ಗೆ ಒಂದು ಪೂಜೆ ಮಾಡ್ತೀವಿ ಇರಲಿ ನಮ್ಗೆ ಇನ್ಯಾರು ಬರೋದಿರಿದೆ ಅಂತಂದರೆ ಬೆಳಗ್ಗೆ ಬೇಕಾದ್ರೆ ಮತ್ತೊಂದು ಪೂಜೆಯನ್ನು ಮಾಡಿ ಬೇಕಾದ್ರೆ ಕದಲಿಸ್ಬೋದು. ಆದರೆ ನಾನು ಹೇಳುವಂಥದ್ದು ಬೆಳಗ್ಗೆ ಅಷ್ಟೆಲ್ಲ ಶ್ರಮಪಟ್ಟು ಮಾಡಿರ್ತೀವಿ, ರಾತ್ರಿ ಇರಲಿ ದೇವರು. ನಿಮಗೆ ನಮಗೇನಾದರೂ ಬೇರೆ ಅಪಚಾರಗಳಾಗ್ಬಿಡುತ್ತಾ ಏನಾದರೂ ದೋಷಗಳಾಗತ್ತಂತ ಭಯ ಇದ್ದರೆ ಬೇಕಾದ್ರೆ ಪೂಜೆ ಮಾಡಿ ಕದಲಿಸ್ಬಿಡಿ. ಆದರೆ ಶನಿವಾರ ವಿಸರ್ಜನೆಯನ್ನು ಮಾಡಿ. ಶುಕ್ರವಾರ ವಿಸರ್ಜನೆ ಅಷ್ಟು ಪ್ರಶಸ್ತವಲ್ಲ. ಆದ್ದರಿಂದ ಶನಿವಾರವೇ ವಿಸರ್ಜನೆ ಮಾಡುವಂಥದ್ದು ಸೂಕ್ತ. ಆನಂತರ ವಿಸರ್ಜನೆ ಮಾಡಿದ ನಂತರದಲ್ಲಿ ದೇವಿಗೆ ಉಡಿಸಿರುವಂಥ ಸೀರೆ ನೀವು ಉಡ್ಕೊಳ್ಳಿ. ಆ ದೇವಿಯ ಬಿಂದಿಗೆಯಲ್ಲಿ ನಾವು ಹಾಕಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲಸಕ್ಕರೆ ಬಿಸಾಕಬೇಡಿ. ಅದನ್ನು ಆಹಾರ ಪ್ರಸಾದ ರೂಪದಲ್ಲಿ ಅದನ್ನು ಸೇವನೆಯನ್ನು ಮಾಡಿ. ಸೇವನೆ ಮಾಡಬೇಕಾದ್ರೆ ನಮ್ಗೆ ಯೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು? ನಾವು ಹಾಕ್ಬೇಕಾದ್ರೆ ಪದಾರ್ಥ ಅರ್ಶಿನ ಕುಂಕುಮ ಅಕ್ಷತೆ ಹಾಕ್ತೀವಲ್ಲ ಅವೆಲ್ಲ ಭಾಳ ಅಲ್ಪದಲ್ಲಿ ಹಾಕಬೇಕು. ಅರ್ಶಿನ ಹಾಕಿದ್ರೆ ಏನು ತೊಂದರೆ ಇಲ್ಲ, ಕುಂಕುಮ ಸ್ವಲ್ಪ ಹಾಕಿರಬೇಕು. ಅವೆಲ್ಲವೂ ಇದ್ದಾಗ ನಮಗೆ ಆ ತಿನ್ನಕ್ಕೆ ಪದಾರ್ಥ ಚೆನ್ನಾಗಿರುತ್ತೆ. ಅದನ್ನು ಮಾಡಿ ಅನಂತರದಲ್ಲಿ ಆ ಬಿಂದಿಗೆಯಲ್ಲಿರುವಂಥ ನೀರನ್ನು ಯಾವ್ದಾದ್ರು ಗಿಡಕ್ಕೋ ಮರಕ್ಕೋ ಎಲ್ಲರೂ ಹಾಕಿ ಮತ್ತು ನೀವೆಲ್ಲರೂ ಸಹ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನೀವೆಲ್ಲರೂ ಸಹ ಪಾತ್ರರಾಗಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಸಹ ವರಮಹಾಲಕ್ಷ್ಮಿ ದಿವ್ಯ ಅನುಗ್ರಹ ಉಂಟಾಗಲಿ, ದೇವಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ.